ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ದಲಿತರಿಗಿಲ್ಲ ರಕ್ಷಣೆ, ಕಣ್ಣು ಮುಚ್ಚಿ ಕೈ ಕಟ್ಟಿಕೊಂಡು ಕುಳಿತುಕೊಂಡ ಹುಲಗೋಡ್ ಪೊಲೀಸ್ ಠಾಣೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಸವರ್ಣೀಯರಿಂದ ಪ್ರತಿನಿತ್ಯ ಕಿರುಕುಳ, ಹಿಂಸೆ. ದಲಿತ ಮುಖಂಡ ಸವರ್ಣೀಯರ ಕಿರುಕುಳಕ್ಕೆ ಬೆಟಗೇರಿ ಗ್ರಾಮದ ರವೀಂದ್ರ ಬಸವ ದಾನವಗೋಳ್ ದಿನಾಂಕ 2/6/2026 ಬೆಟಗೇರಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕಿನ ಕಬ್ಬಿಣದ ರೋಡಿಗೆ ನೇಣು ಹಾಕಿಕೊಂಡ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಮರಣ ಹೊಂದಿದ ರವೀಂದ್ರ ಬಸವ ದಾನವಗೋಳ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಟಗೇರಿ ಗ್ರಾಮ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಪ್ರತಿನಿತ್ಯ ಸವರ್ಣೀಯರಿಂದ ಕಿರುಕುಳಕ್ಕೆ ಒಳಗಾಗಿ ನೊಂದು ನೇಣಿಗೆ ಶರಣಾಗಿದ್ದಾನೆ. ಒಬ್ಬ ದಲಿತ ಮುಖಂಡ ನೇಣಿಗೆ ಶರಣಾಗಿ ಸತ್ತು ಹೋದ್ರೂ ಕೂಡ ಇದುವರೆಗೂ ಕರ್ನಾಟಕ ದಲಿತ ಸಂಘರ್ಷ ಸಂಘಟನೆಯವರು ಯಾರೊಬ್ಬರೂ ಬಂದಿಲ್ಲ. ದಲಿತರಿಗೆ ನ್ಯಾಯ ಕೊಡಿಸುವ ರಾಜ್ಯ ಸಂಚಾಲಕರು, ಜಿಲ್ಲಾ ಸಂಚಾಲಕರು ಎಲ್ಲಿದ್ದೀರಿ? ನಿಮ್ಮದೇ ಆದ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ದಲಿತನು ಸತ್ತು ಹೋದ್ರೂ ಕೂಡ ನೀವು ಯಾಕೆ ಯಾರೊಬ್ಬರು ಧ್ವನಿ ಎತ್ತುತ್ತಿಲ್ಲ? ಇನ್ನೊಬ್ಬ ದಲಿತನ ಮರಣಕ್ಕೆ ನ್ಯಾಯ ಕೊಡಿಸದೇ ಇರುವ ನೀವು ಬೇರೆಯವರಿಗೆ ಹೇಗೆ ನ್ಯಾಯ ಕೊಡಿಸುತ್ತೀರಿ ಸ್ವಾಮಿ? ನಿಮ್ಮದೇ ಸಮುದಾಯದ ದಲಿತನಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ಯಾಕೆ? ಸವರ್ಣೀಯರು ನಿಮ್ಮನ್ನು ಕೊಂಡುಕೊಂಡಿದ್ದಾರಾ? ಬೆಟಗೇರಿ ಗ್ರಾಮದಲ್ಲಿ ದಲಿತ ರವೀಂದ್ರ ಬಸವ ದಾನವಗೋಳ್ ಸಾಯೋದಕ್ಕೂ ಮುಂಚೆ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾನೆ. ಡೆತ್ ನೋಟಿನಲ್ಲಿ ಯಾರ್ಯಾರ ಹೆಸರು ಬರೆದಿಟ್ಟಿದ್ದಾನೆ? ಬೆಟಗೇರಿ ಗ್ರಾಮದ ಸವರ್ಣೀಯರು ಮತ್ತು ಪೊಲೀಸ್ ಇಲಾಖೆಯ ಯಾರ್ಯಾರ ಹೆಸರು ಡೆತ್ ನೋಟ್ನಲ್ಲಿದೆ ನೋಡೋಣ ಬನ್ನಿ. ಆರೋಪಿ ನಂಬರ್ 1 ಲಕ್ಷ್ಮಣ್ ಲಕ್ಕಪ್ಪ ಚಂದ್ರಗೆ, 2 ಶಿವಾನಂದ್ ಸಿದ್ದಪ್ಪ ಚಂದ್ರಗೆ, 3 ವಿಜಯ್ ಕೆಂಚಪ್ಪ ಚಂದ್ರಗೆ, 4 ಮಲಿಕ್ ಸಾಬ್ ಮಿರ್ಜಾ ನಾಯಕ್, 5 ಸುರೇಶ್ ಕಂಠಪ್ಪ ಚಂದ್ರಗೆ, 6 ಬಾಗಪ್ಪ ಉದ್ದಪ್ಪ ಚಂದ್ರಗಿ, 7 ಕರಿಯಪ್ಪ ಪಾಂಡಪ್ಪ ಚಂದ್ರಗಿ, 8 ಕುಲಗೋಡ್ ಪೊಲೀಸ್ ಠಾಣಾಧಿಕಾರಿ PSI ಬಿ ಆನಂದ್, 9 ಮಾಳಪ್ಪ ಆಡಿನ್ PC, 10 ಮಾರುತಿ ಚಂದ್ರಗಿ, 11 ಶಂಕರ್ ಉದ್ದಪ್ಪ ಚಂದ್ರಗಿ, 12 DSP ಮುಲ್ಲಾ ಸಾಹೇಬ್ರು, 13 ಸುರೇಶ್ ಹಿಪ್ಪರ್ಗೆ. ಇವೆಲ್ಲ ಹೆಸರುಗಳನ್ನು ಡೆತ್ ನೋಟ್ ಅಲ್ಲಿ ಬರೆದಿಟ್ಟು ಮನನೊಂದ ಬೆಟಗೇರಿ ಗ್ರಾಮದ ರವೀಂದ್ರ ಬಸವ ದಾನವಗೋಳ್ ನೇಣಿಗೆ ಶರಣಾಗಿದ್ದಾನೆ. ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನಿಮಗೆ ಹೇಳಲೇಬೇಕು. ಅದೇನಪ್ಪ ಅಂದ್ರೆ FIR ನಲ್ಲಿ ಮಾತ್ರ ಪೊಲೀಸ್ ಅಧಿಕಾರಿಗಳ ಯಾವ ಹೆಸರು ಇಲ್ಲ. ಇಲ್ಲಿ FIR ನಲ್ಲೂ ಕೂಡ ದಲಿತನಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾನ್ಯ SP ಸಾಹೇಬ್ರ, ನೊಂದ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಿ. ಈತನ ಸಾವಿಗೆ ಕಾರಣರಾದವರ ಮೇಲೆ ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ. FIR ಅನ್ನು ತಿರುಚಿದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿ. ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆಯನ್ನು ಮೂಡಿಸಿ. ಅಷ್ಟೇ ನಮ್ಮ ವಿನಂತಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್. ನನಗೆ ಬರಬಾರ್ದೇನವ ಒಂದು ನಾನು ಚಂದ ಮಾಡ್ತಿದ್ದೇನು ಹೆಂಡ್ರು ಮಕ್ಕಳಿಗೆ ನಾ ಏನು ಮಗಳು